ಏನ್ ದಾಸನಪುರ ಹೋಬಳಿಯ ಕುಕ್ನಳ್ಳಿ ಗ್ರಾಮ. ಒಂದು ಇತ್ತೀಚೆಗೆ ಒಂದು 3 ವಾರದಿಂದ ಕಣ್ಣು ಆಪರೇಷನ್ ಒಂದು 9-10 ಜನಕ್ಕೆ, ಎಷ್ಟು ಜನ 10 ಜನಕ್ಕೆ ಆಯ್ತನಪ್ಪ, 9 ಜನಕ್ಕೆ ಕಣ್ಣು ಆಪರೇಷನ್ ಆಗಿತ್ತು. ಅದ್ರೊಳಗೆ ಕಣ್ಣು ಆಪರೇಷನ್ ಜೊತೆಲಿ ಕಣ್ಣು ಒಂದು ವಯಸ್ಸಾದ್ಮೇಲೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇರ್ತದೆ, ಅವ್ರು ಕರ್ನಾಟಕ ವಿತರಣೆ ಮಾಡೋ ಪ್ರೋಗ್ರಾಮ್ ಅಲ್ಲಿ ಅವರು ಒಂದು 45 ಜನ ಆಪರೇಷನ್. ಇದು ಆಪರೇಷನ್ 9 ಜನಕ್ಕೆ, ಕರ್ನಾಟಕಗಳು ಒಂದು 40 ಜನಕ್ಕೆ ಕೊಟ್ಟಿದ್ದೀರಿ. ಕ್ಷೇತ್ರದಲ್ಲಿ ಎಲ್ಲ ಕಡೆ ಹೋದ್ವಾರ BBMPಯಲ್ಲಿ ವಾರ್ಡ್ ನಂಬರ್ 5 ಇತ್ತು, 4 ಮಾಡಿದ್ರಿ. ಎಲ್ಲ ಕಡೆ ಒಂದು ಏನಿದು ಆರೋಗ್ಯದೊಂದು ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ಕಡೆ ಮಾಡಿಕೊಂಡು ಸದಾ ಮಾಡ್ತಾ ಇರ್ತೀರಿ. ಇದು ನಮ್ಮ ಟ್ರಸ್ಟ್ ಮೂಲಕ ಮಾಡೋದು. ಯಾರಿಗೆ ಅವರು ನಮ್ಗೆ ಕರೆ ಕೊಡ್ತಾರೆ, ಇಲ್ಲ ನಮ್ಮೂರಲ್ಲಿ ಬೇಕು ಅಂದ ಕಡೆ ಎಲ್ಲ ಹೋಗಿ ಸಹಾಯ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀರಿ. ಜೊತೆಗೆ ಸರ್, ಈಗ GBA ಚುನಾವಣೆಗೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀರಿ. ಸೊ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು? ನಾನು ಆಗ್ಲೇ ಹೇಳ್ದಂಗೆ ಎಲ್ಲ ಪಕ್ಷದವರು 7ಕ್ಕೆ 7 ಅಂತ ಹೇಳೋದು. ನೋಡೋಣ ಎಷ್ಟಾಗುತ್ತೋ ಅಷ್ಟು ಗೆಲ್ಲೋಣ. 7 ವಾರ್ಡ್ರಿಂದ 7 ಗೆಲ್ಬೇಕಂತಾನೆ ಹೇಳ್ಬೇಕಾಗುತ್ತೆ ನಿಮ್ಮ ಮೈಕ್ ಮುಂದೆನೋ ನಿಮ್ಮ ಕ್ಯಾಮ್ರಾ ಮುಂದೆ, ಇಲ್ಲಾಂದ್ರೆ ತಪ್ಪಾಗುತ್ತೆ. ಒಂದು ಕ್ಯಾಲ್ಕುಲೇಷನ್ ಇರ್ತದೆ. ಓಪನ್ ಆಗಿ ಹೇಳ್ಬೇಕಾದ್ರೆ ಒಂದು 7ಲ್ಲಿ ಒಂದು 6 ಗೆಲ್ಲೋಣ, ಒಂದು ಬಿಟ್ಕೊಡೋಣ ಬಿಡಿ. ಈಗ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರಿ, ಸೋತಿದ್ರು ಕೂಡ ಸತತವಾಗಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀರಿ. ಸೊ ಎಲ್ಲೋ ಒಂದ್ ಕಡೆ ಪಕ್ಷ ಸಂಘಟನೆ ವಿಷಯ ಬಂದಾಗ ಕಾಂಗ್ರೆಸ್ ಪಕ್ಷ ಸಂಘಟನೆ ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬಹುದಿತ್ತೇನೋ? ಇಲ್ಲ, ಸಂಘಟನೆ ನಡೀತಾ ಐತೆ. ಅದ್ರೊಳಗೆ ಸೇವೆ ಅನ್ನೋದು ನಮ್ಮ ರಕ್ತದಲ್ಲಿ ಬಂದಿದೆ. ಅದೇನು ನಾವು ಅಧಿಕಾರಕ್ಕೆ ಬರ್ದಿರೋ ಹೋಗ್ಲಿ, ನಮ್ಮ ಸರ್ಕಾರ ಇರ್ಲಿ ಇಲ್ದಿರೋ ಹೋಗ್ಲಿ, ಬರೀ ಇಲ್ಲೇ ಅಂತಿಲ್ಲ. ಈ ನಮ್ಮ ಕ್ಷೇತ್ರ ಎಲ್ಲಿ ಕರೆದ್ರು ನಾವು ಮಾಡ್ತಾ ಇದೀರಿ. ನಮ್ಮ ಉದ್ಯೋಗ ನಮ್ಮ ಡೈರಿ ಇರೋದ್ರಿಂದ ನಾವು ಬೇರೆ ಇಡೀ ಸೌತ್ ಕರ್ನಾಟಕದಲ್ಲಿ ಸಾಕಷ್ಟು ಮಾಡ್ತಾ ಇದ್ರಿ. ಈಗ ನಾರ್ತ್ ಕರ್ನಾಟಕಕ್ಕೂ ಎಲ್ಲಿ ಕರೆದ್ರು ಮಾಡ್ತೀರಿ. ಅಲ್ಲಿ ಇಲ್ಲ, ನಾವು ಪ್ರಚಾರ ಮಾಡೋದು ಅಷ್ಟೇ. ಎಷ್ಟಾಗುತ್ತೋ ಅಷ್ಟು ರೀಚ್ ಮಾಡ್ತೀರಿ. ಈಗ ಯಲಹಂಕದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಚುನಾವಣೆಗೆ ನಿಲ್ಲೋದು ಹೋಗೋದು, ಚುನಾವಣೆಗೆ ನಿಲ್ಲೋದು, ನಿಂತು ಸೋತಿರೋರು ಮತ್ತೆ ವಾಪಸ್ ಬರೋದೇ ಇಲ್ಲ. ಸಾಕಷ್ಟು ಜನ ಹಾಗೆ ಆಗಿದೆ. ಕೇಶವರಾಜನವರು ಸೋತರು ಕೂಡ ಕ್ಷೇತ್ರದಲ್ಲಿ ತಟಸ್ಥ ಏನು ಮತ್ತೆ ಓಡಾಡ್ತಾ ಇದ್ದಾರೆ, ಕ್ಷೇತ್ರ ಬಿಟ್ಟು ಓಡ್ ಹೋಗಿಲ್ಲ ಅಂತಕ್ಕಂಥದ್ದು. ನಾನು ಯಾವಕ್ಕೆ ಇಲ್ಲಿ ನಿಲ್ಬೇಕು ಅಂತ ನಾನು ಹೇಳ್ದೆ, ಅವತ್ತಿಂದ ನಾನು ಯಾವತ್ತು ಹೋಗಿಲ್ಲ. ವಾರಕ್ಕೆ 5 ದಿವಸ ಆಫೀಸಲ್ಲಿ ಇದ್ದೇ ಇರ್ತೀನಿ. ಅಲ್ಲಿ ಒಬ್ರು ಆಫೀಸ್ 7 ದಿವಸಕ್ಕೆ 7 ದಿವಸನೂ ಓಪನ್ ಇರ್ತದೆ. ಎಮರ್ಜೆನ್ಸಿಗೆ ಏನಿದ್ರು ಫೋನ್ ಮಾಡ್ರೆ ಅಟೆಂಡ್ ಮಾಡ್ತೀರಿ. ಕನ್ಸರ್ನ್ ಎಲ್ಲಿ ಯಾವ ಇಲಾಖೆಗೆ ಎಲ್ಲಿ ಮಾಡಬೇಕು, ಯಾರಿಗೆ ಹೇಳ್ಬೇಕು ಅಧಿಕಾರಿಗಳಿಗೆ, ಅದು ಫೋನ್ ಮೂಲಕ ಮಾಡ್ತೀರಿ. ಆಗಿನ ಕಾಲ ಥರ ಇಲ್ಲ, ನಾವು ಅಲ್ಲೇ ಕುತ್ಕೊಬೇಕಂತ. ಆಗ್ಲೂ ಬರ್ತೀರಿ ನಾವು, ಯಾಕಂದ್ರೆ ಜನ ನಮ್ಗೆ ನೋಡ್ಬೇಕು ಅಂತ ಇರ್ತಾರೆ. ಸ್ಪಂದಿಸೋಂಥ ಕೆಲಸ ಮಾಡ್ತೀರಿ. ಲೂಟಿ ಹೊಡೆಯೋ ಕೆಲಸ ಅಂತೂ ನಮಗೆ ಬೇಕಾಗಿಲ್ಲ.